ಯಾಕೋ ಇವತ್ತು ಊಟನೇ ತಿನ್ಬೇಕು ಅನಿಸ್ತಿಲ್ಲ, ಬಾಯೇ ಸರಿ ಇಲ್ಲ, ಏನು ಊಟ ಮಾಡೋಕೆ ಹೋದ್ರೂ ಬೇಡ ಅನಿಸುತ್ತೆ ಅನ್ನೋ ಟೈಮಲ್ಲಿ ಈ ರೆಸಿಪಿ ಮಾಡಿಕೊಡಿ, ಪಕ್ಕ ಅವರಿಗೆ ಫ್ಯಾನ್ ಆಗಿಬಿಡ್ತಾರೆ. ತುಂಬ ಜನಕ್ಕೆ ಕರ್ಮೀನು ಸಾರು ಅಂದ್ರೇ ಇಷ್ಟ ಆಗಲ್ಲ, ಆದರೆ ಒಂದು ಸರ್ತಿ ಈ ಸ್ಟೈಲಲ್ಲಿ ಮಾಡಿಕೊಡಿ, ನಿಜವಾಗ್ಲೂ ಇನ್ನೊಂದು ಸರ್ತಿ ಅವರೇ ಬಾಯ್ಬಿಟ್ಟು ಕೇಳ್ತಾರೆ ನಮಗೊಂದು ಸರ್ತಿ ಮಾಡಿಕೊಡಿ ಅಂತ. ಅಂದರೆ ಇದು ರೆಸಿಪಿ ಸ್ವಲ್ಪ ಟಿಪ್ಸ್ ಇದೆ, ಅದನ್ನು ಫಾಲೋ ಮಾಡಿದರೆ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ದೋಸೆ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್, ಹಾಗೆಯೇ ಮುದ್ದೆ ರೈಸ್ ಎಲ್ಲದ್ರ ಜೊತೆನೂ ಸರ್ವ್ ಮಾಡ್ಬೋದು. ಹಾಗೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಓಕೆ, ಬನ್ನಿ ರೆಸಿಪಿ ನೋಡೋಣ. ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ತಗೊಳ್ಳೋಣ. ಎಣ್ಣೆ ಕಾದಿದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಇದೆಲ್ಲನೂ ಸ್ವಲ್ಪ ಸಿಡಿದು ಬಂದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರಬೇಕು. ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ಜಜ್ಜಬೇಡಿ, ಸಣ್ಣ ಸಣ್ಣಕ್ಕೆ ಆಗಲಾಗಿ ಸೇರಿಸ್ಕೊಳ್ಳಿ. ಅದು ತಿನ್ನೋವಾಗ ಒಂದೊಂದು ಬೈಟ್ಗೆ ಸಿಕ್ಕಿದಾಗ ತುಂಬ ಟೇಸ್ಟಿಯಾಗಿ ಫೀಲ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿನೇ ಸೇಮ್ ಫಾಲೋ ಮಾಡಿ, ನಿಮಗೆ ಬೇಕಾದರೆ ಅವರೆ ಬೀಜ ಸಹ ಬೇಯಿಸಿ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಅಂದರೆ ಆವಾಗಲೇ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಬದನೆಕಾಯಿ ಪೀಸಸ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸೈಜಲ್ಲೇ ಕಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ತುಂಬ ಸಣ್ಣಕ್ಕೆ ಹೆಚ್ಚಬೇಡಿ, ಯಾಕಂದರೆ ಆ ಕರ್ಮೀನಿಗೂ ಸೈಜ್ಗೂ ಇದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅನ್ನ ಇಲ್ಲ ಮುದ್ದೆ ಜೊತೆ ತಿನ್ನುವಾಗ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಒಂದು 15 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ನೀರು ಸೇರಿಸಬೇಡಿ. ಹಾಗೆ ಒಂದು ಟೊಮೆಟೊ ಸಹ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲನೂ ಫ್ರೈ ಮಾಡಬೇಕು. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡೋಣ. ಸಾಲ್ಟ್ ಆ್ಯಡ್ ಮಾಡಿದ ನಂತರ ಹಾಗೆಯೇ ಮೀಡಿಯಮ್ ಫ್ಲೇಮ್ನಲ್ಲಿ ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ ಕಲರ್ ಚೇಂಜ್ ಆಗಿ ಯಾವ ಥರ ಬಂದಿದೆ ಅಂತ, ಇದು ಕರೆಕ್ಟಾದ ಟೆಕ್ಸ್ಚರ್. ಇವಾಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪೌಡರ್ ಹಾಕ್ತಿದ್ದೀನಿ. ನಾವು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರ್ ಟೇಸ್ಟ್ ನಾವು ಆ ಶಾಪಲ್ಲಿ ತೊಗೊಳೋದು ಯಾವುದೇ ಸಹ ನನಗೆ ಟೇಸ್ಟ್ ಅನಿಸೋದಿಲ್ಲ. ನಾನು ಯಾವಾಗಲೂ ಮನೇಲಿ ಮಾಡೋ ಸಾಂಬಾರು ಪೌಡರ್ ಯೂಸ್ ಮಾಡೋದು. ಹಾಗೆಯೇ ಕರ್ಮೀನಿಗೆ ಕಂಪ್ಲೀಟಾಗಿ ತಲೆ ಭಾಗನ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸೋಕೆ ಇಟ್ಟಿದ್ದೀನಿ. ಅದನ್ನು ಒಂದು ಸರ್ತಿ ವಾಶ್ ಮಾಡಿ ಮತ್ತೆ ತಣ್ಣೀರಲ್ಲಿ 2 ಸರ್ತಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಸಾಂಬಾರು ಪೌಡರ್ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡೋಣ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ನೋಡಿ ಕಮ್ಮಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಖಾರ ಮೀಡಿಯಮ್ ಆಗಿದೆ ಅನ್ನೋವಾಗ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ. ನಾನು ಸಾಂಬಾರು ಪೌಡರ್ಗೆ ಅರಿಶಿನ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಹಾಕ್ತಿಲ್ಲ. ನೀವು ಸಪೋಸ್ ಸಾಂಬಾರು ಪೌಡರ್ಗೆ ಅರಿಶಿನ ಆ್ಯಡ್ ಮಾಡಲಿಲ್ಲ ಅಂದರೆ 1/4 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಆವಾಗಲೇ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ ಕರ್ಮೀನು ಸೇರಿಸಿ ಒಂದು 2 ನಿಮಿಷ ಫ್ರೈ ಮಾಡೋಣ. ಇದಾದ ನಂತರ ಒಂದು ನಿಂಬೆಹಣ್ಣು ಸೈಜ್ ಹುಳಿ ಹಿಂಡಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಿದ್ದೀನಿ. ತುಂಬ ಜಾಸ್ತಿ ನೀರು ಹಾಕಬೇಡಿ, ಚೆನ್ನಾಗಿರಲ್ಲ. ಮೀಡಿಯಮ್ಮಾಗಿ ಅಂದರೆ ಆ ಮಸಾಲೆಸ್ ಎಲ್ಲ ಅದರೊಳಗಡೆ ಬೈಂಡ್ ಆಗೋ ರೀತಿ ಹಾಕ್ಕೊಂಡ್ರೆ ಸಾಕು. ಈಗ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸಹ ಹಾಕಿ, ಕೊತ್ತಂಬರಿ ಮತ್ತು ಕರಿಬೇವು ಎರಡೂ ಹಾಕಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿ ಇಳಿಸಿದ್ರೆ ಟೇಸ್ಟಿಯಾದ ಕರ್ಮೀನು ಮತ್ತು ಬದನೆಕಾಯಿ ಸಾರು ರೆಡಿ. ಇದನ್ನು ಬಿಸಿ ಬಿಸಿ ಅನ್ನ, ಮುದ್ದೆ, ಇಡ್ಲಿ, ದೋಸೆ ಯಾವುದಕ್ಕೆ ಆಗಲಿ ತುಂಬ ಸೂಪರ್ ಕಾಂಬಿನೇಷನ್. ಒಂದೊಂದು ಬೈಟಲ್ಲೂ ಆ ಒಂದು ಕರ್ಮೀನು ಮತ್ತು ಬದನೆಕಾಯಿ ಇಟ್ಟು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಜ್ವರ, ಶೀತ, ನೆಗಡಿ ಆ ಟೈಮಲ್ಲಿ ದೊಡ್ಡವರೆಲ್ಲ ಹೇಳ್ತಾರಲ್ವ, ನಾಟಿ ಕೋಳಿ ಸಾರು ಇಲ್ಲಾಂದರೆ ಕರ್ಮೀನು ಸಾರು ಮಾಡಿ ತಿಂದರೆ ಹೊರಟೋಗ್ಬಿಡುತ್ತೆ ಅಂತ. ಅದು ನಿಜಾನೋ ಏನೋ ಗೊತ್ತಿಲ್ಲ, ಆದರೆ ಪಕ್ಕ ಹೇಳ್ತೀನಿ, ಈ ಟೇಸ್ಟಲ್ಲಿ ಮಾಡಿ ನೀವು ಒಂದು ಸರ್ತಿ ತಿಂದು ನೋಡಿದ್ರೆ ಅಂತೂ ಕಳೆದೋಗ್ಬಿಡ್ತೀರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಅವರ್ ವಿಡಿಯೋಸ್. ಹೀಗೇ ಸಪೋರ್ಟ್ ಮಾಡಿ ಅಂತ ಕೋರ್ಕೊಳ್ತಾ ಮತ್ತೊಂದು ಸರ್ತಿ ಹೇಳ್ತಿದ್ದೀನಿ, ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಟ್ರೈ ಮಾಡೋಣ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದ್ರೂ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ, ಏನಂತ ಅದನ್ನು ಸಹ ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.